ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರ ಭವಿಷ್ಯ. ಈ ವಾರ ಭವಿಷ್ಯದಲ್ಲಿ ಯಾವ ರಾಶಿ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಈ ಸಂಪೂರ್ಣ ವಾರ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬನ್ನಿ. ಮಿಥುನ ರಾಶಿಯ ರಾಶಿಯಾಧಿಪತಿ ಬುಧ 4ನೇವನಾಗಿ ರಾಶಿಯಾಧಿಪತಿಯಾಗಿ 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ, ಅದರಲ್ಲೂ ಕುಜ ಅಂದರೆ 11ನೇ ಮನೆ ಅಧಿಪತಿ. 11ನೇ ಮನೆ ಅಧಿಪತಿ ಕುಜ, ಜೊತೆಗೆ ಸೂರ್ಯ 3ನೇ ಮನೆ ಅಧಿಪತಿ ಸೂರ್ಯ, ಈ ರಾಹು, ಈ 4 ಗ್ರಹಗಳು ನಿಮಗೆ ಭಾಗ್ಯಸ್ಥಾನ 9ನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಮಿಥುನ ರಾಶಿಯವರಿಗೆ ಒಂದು ಯೋಗದ ಒಂದು ವಾರ ಅಂತ ಹೇಳ್ಬೋದು. ಯಾರೆಲ್ಲ ಪ್ರಾಪರ್ಟಿ ತೊಗೊಳ್ಬೇಕು ಅಂತಿದ್ದೀರಾ ಅಥವಾ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಜಾಗ ತೊಗೋಬೇಕು ಅಂತಿದ್ದೀರಾ, ಅವರೆಲ್ಲರೂ ಕೂಡ ಜಾಗ ತಗೊಳ್ತೀರಾ ಅಂತ ಹೇಳುತ್ತೆ. ಯಾಕಂದರೆ ಈ ವಾರ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಒಂದು ಮಿಸ್ಟೇಕ್ ಏನಪ್ಪ ಅಂತಂದರೆ ನೋಡಿ, ಮಿಥುನ ರಾಶಿಯವರಿಗೆ ಆರೋಗ್ಯ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ರಾಶಿಯಲ್ಲಿ ಗುರು ಇದ್ದು ಆರೋಗ್ಯವನ್ನು ಹಾಳು ಮಾಡ್ತಾನೆ, ಮನಸ್ಥಿತಿಯನ್ನು ಹಾಳು ಮಾಡ್ತಾನೆ. ಮತ್ತು ಗುರುವಿನ ದೃಷ್ಟಿ 5ನೇ ದೃಷ್ಟಿ ನಿಮ್ಮ ರಾಶಿಯ 5ನೇ ಮನೆ ಅಂತಂದರೆ ತುಲಾ ರಾಶಿ ಆಗುತ್ತೆ. ನಿಮ್ಮ ರಾಶಿಯ 5ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಂದ ನೀವು ತುಂಬ ಖುಷಿ ಪಡ್ತೀರಾ ಅಂತ ಹೇಳುತ್ತೆ. ಮಕ್ಕಳಿಂದ ತುಂಬ ಸಂತೋಷವನ್ನು ಕೂಡ ನೋಡ್ತಾ ಹೋಗ್ತೀರಾ. ಯಾರೆಲ್ಲ ಮಿಥುನ ರಾಶಿಯವ್ರಿಗೆ ಮಕ್ಕಳಾಗಿಲ್ಲ, ತುಂಬ ವರ್ಷದಿಂದ ಮಕ್ಕಳಿಲ್ಲ ಅಂತ ಕೊರಗ್ತಾ ಇರ್ತೀರ, ಅವರೆಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ಕನ್ಸೀವ್ ಆಗುವಂಥ ಒಂದು ಟೈಮು ಅಥವಾ ಮಕ್ಕಳಾಗೋ ಒಂದು ಯೋಗ, ಅಥವಾ ನಿಮ್ಮ ಮನೆಗೆ ಈ ವಾರದಲ್ಲಿ ಏನಾದರೂ ಮಕ್ಕಳಾದರೆ ಅದೇ ನಿಮ್ಮ ಮನೆಗೆ ಒಂದು ಅದೃಷ್ಟ ಅಂತ ಹೇಳ್ಬೋದು. ಹಾಗಾಗಿ ಮಿಥುನ ರಾಶಿಯವರು ಮಕ್ಕಳು ವಿಚಾರ ಅಂತ ಬಂದಾಗ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಜೊತೆಗೆ ನೋಡಿ, ಮಿಥುನ ರಾಶಿಯವ್ರಿಗೆ ತುಂಬ ದಿವಸದಿಂದ ಮಕ್ಕಳಾಗಿಲ್ಲ, ಇನ್ನು ಕೊರಗ್ತಾ ಇರ್ತೀರ, ಅಂಥವ್ರಿಗೂ ಕೂಡ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಬ್ರೇಸ್ಲೆಟು, ನಮ್ಮಲ್ಲಿ ಸಿಕ್ಕುವಂಥ ಒಂದು ಸ್ಟೋನನ್ನು ಖಂಡಿತವಾಗ್ಲೂ ಅದನ್ನು ಯೂಸ್ ಮಾಡಿ. ಖಂಡಿತ ನೋಡಿ, ಈ ಒಂದು ಸ್ಟೋನು ಬ್ರೇಸ್ಲೆಟ್ನ ಯೂಸ್ ಮಾಡಿದರೆ ಖಂಡಿತವಾಗ್ಲೂ ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಮಕ್ಕಳ ಒಂದು ಕಲರವವನ್ನು ಕೇಳ್ತಾ ಹೋಗ್ತೀರಾ. ನೀವೇನೇ ಹಾಸ್ಪಿಟ್ಲಿಗೆ ತೋರಿಸಿ ಮತ್ತು ದೇವಸ್ಥಾನ ಪ್ರತಿಯೊಂದು ಮಾಡಿದರೂ ಮಕ್ಕಳಿರೋದಿಲ್ಲ, ಕೊರಗ್ತಾ ಇರ್ತೀರ. ನಾವು ಕೊಡುವಂತಹ ಈ ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡಿ ಖಂಡಿತ ನಿಮ್ಮ ಮನೇಲಿ ಮಕ್ಕಳಾಗುತ್ತೆ. ನಿಮಗೆ ಎಷ್ಟು ವರ್ಷದಿಂದ ಮಕ್ಕಳಾಗಿಲ್ಲ ಅಂದರೂ ಮಕ್ಕಳಾಗುತ್ತೆ. ಅದು ನಮ್ಮಲ್ಲಿ 1000%. ಯಾಕಂದರೆ ಯಾವುದೇ ಒಂದು ಕೊಟ್ಟರು ನಾವು ಟೆಸ್ಟ್ ಆ್ಯಂಡ್ ಟ್ರೈಡೇ ಮಾಡಿಕೊಡೋದು. ಹಾಗಾಗಿ ನಿಮ್ಮ ಮನೆಯಲ್ಲಿ ಮಕ್ಕಳ ಒಂದು ಭಾಗ್ಯವನ್ನು ಪಡೆಯುವಂಥ ಒಂದು ಯೋಗ ಕೂಡ ಬರ್ತಾ ಹೋಗುತ್ತೆ. ನಿಮ್ಮ ಟೈಮ್ ಚೆನ್ನಾಗಿರೋದ್ರಿಂದ ಅದನ್ನು ಯೂಸ್ ಮಾಡಿ, ಖಂಡಿತ ನಿಮಗೆ ಪಾಸಿಟಿವ್ ಆಗುತ್ತೆ. ಜೊತೆಗೆ ನಿಮಗೆ 7ನೇ ಮನೆಗೆ ನೇರ ಗುರುದೃಷ್ಟಿನೂ 7ನೇ ಮನೆಗೆ ಬೀಳುತ್ತೆ. ಅದೇ ರೀತಿ ಶನಿಯ 10ನೇ ದೃಷ್ಟಿ. ಯಾಕಂದರೆ ಮಿಥುನ ರಾಶಿಯವರಿಗೆ ಶನಿ ಬಂದು 8ನೇವನು 9ನೇವನು ಅವನೇ ಆಗಿರ್ತಾನೆ. ಹಾಗಾಗಿ ಶನಿ ಅಂಥ ರಿಸಲ್ಟ್ ನಿಮಗೆ ಕೊಡೋದಿಲ್ಲ. 10ನೇ ದೃಷ್ಟಿ ಇಲ್ಲಿ ಬೀಳೋದ್ರಿಂದ, 7ನೇ ದೃಷ್ಟಿ ಕೂಡ ನಿಮ್ಮ ಸಪ್ತಮಕ್ಕೆ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ವೈಫ್ ಆಗಿರ್ಬೋದು, ಇವರೆಲ್ಲ ಏನು ಮಾಡ್ತಾರೆ ಅಂದರೆ ನೀವು ಹೇಳುವಂಥ ವಿಚಾರವನ್ನು ಕೇಳ್ತಿರ್ತಾರೆ. ಆದರೆ ಕೆಲಸದ ವಿಚಾರ ಅಂತ ಬಂದಾಗ ಸ್ವಲ್ಪ ನಿಮ್ಮ ಮೇಲೆ ಗರಂ ಆಗುವಂಥ ಛಾಯೆ ಬಹಳಷ್ಟು ಇರುತ್ತೆ. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಪರಿಹಾರ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಎಲ್ಲ ಚೆನ್ನಾಗಿದ್ದು ಎಲ್ಲೋ ಒಂದು ಕಡೆ ಯಾವುದೊಂದು ಸಣ್ಣ ಮಿಸ್ಟೇಕ್ ಆದಾಗ ಅದಕ್ಕೆ ನೀವು ತಕ್ಕಂಥ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ನೋಡಿ, 9ನೇ ಮನೆಯಲ್ಲಿ 4 ಗ್ರಹಗಳು ಮತ್ತು ನಿಮಗೆ 12ನೇ ಮನೆ ಶುಕ್ರ, 12ನೇ ಮನೆಯವನಾಗಿ ಮತ್ತು 5ನೇ ಮನೆ ಪಂಚಮಾಧಿಪತಿಯಾಗಿ ಶುಕ್ರ ನಿಮಗೆ 10ನೇ ಮನೆ ಬಂದಿರೋದು ಸಿಕ್ಕಾಪಟ್ಟೆ ಯೋಗ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಯೋಗ ಅಂದರೆ ಯಾವಾಗಲೂ ಏನೋ ಕೊಟ್ಟು ಬಿಟ್ಬಿಟ್ಟಿರ್ತೀರ, ಅದು ಸಡನ್ನಾಗಿ ಬಂದು ನಿಮ್ಮ ಕೈ ಸೇರಿಬಿಡುತ್ತೆ ಈ ವಾರದಲ್ಲಿ. ಅದು ದುಡ್ಡಾಗಿರ್ಬೋದು, ವಸ್ತು ಆಗಿರ್ಬೋದು, ಅಟ್ಲೀಸ್ಟ್ ಯಾವುದೋ ಒಂದು ಸ್ಯಾರಿ ತೊಗೊಂಡಿರ್ತೀರ ರೀ, ಅದನ್ನು ಯಾವಾಗಲೂ ಕೊಟ್ಬಿಟ್ಟಿರ್ತೀರ, ಮರ್ತು ಬಿಟ್ಟಿರ್ತೀರ, ಅದು ಬಂದುಬಿಟ್ಟಿರುತ್ತೆ. ಇಲ್ಲ ಯಾವಾಗೋ ಒಂದು LIC ಕಟ್ಬಿಟ್ಬಿಟ್ಟಿರ್ತೀರ, ಸಡನ್ನಾಗಿ ಅದು ನಿಮ್ಮ ಕೈ ಸೇರುತ್ತೆ. ಅಥವಾ ಯಾರಿಗೋ ಒಂದು ದುಡ್ಡೋ ಒಂದು ಗೋಲ್ಡೋ ಏನೋ ಒಂದು ಕೊಟ್ಬಿಟ್ಟಿರ್ತೀರ, ಮರ್ತೇ ಹೋಗಿರ್ತೀರ, ಅದು ಬಂದು ನಿಮ್ಮ ಕೈ ಸೇರುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಜೊತೆಗೆ ನೀವು ಕಳ್ಕೊಂಡಿರೋಂತಹ ವ್ಯಕ್ತಿ ಆಗಿರ್ಬೋದು, ಯಾವಾಗೋ ತುಂಬ ಓಲ್ಡ್ ಫ್ರೆಂಡ್ ಆಗಿರ್ಬೋದು, ಅಥವಾ ಅವರ ಅಡ್ರೆಸ್ ಇಲ್ದಿರ ಇರ್ಬೋದು, ಸಡನ್ನಾಗಿ ನಿಮಗೆ ಸಿಕ್ಕುವಂಥದ್ದು, ಇದೆಲ್ಲ ಶಾಕಿಂಗ್. ಇಂಥ ಒಂದು ಶಾಕಿಂಗ್ ನ್ಯೂಸನ್ನು ನೋಡ್ತೀರಾ, ಅದರಿಂದ ಬಹಳಷ್ಟು ಖುಷಿ ಆಗುತ್ತೆ ನಿಮಗೆ. ಇವೆಲ್ಲವೂ ಕೂಡ ಆಗುತ್ತೆ. ತುಂಬ ವರ್ಷದ ಹಳೆ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಕುಟುಂಬದವರೇ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಮಾತು ಬಿಟ್ಟು ತುಂಬ ದಿವಸದಿಂದ ದೂರ ಇರೋರಾಗಿರ್ಬೋದು, ಅವರು ಈ ವಾರದಲ್ಲಿ ನಿಮಗೆ ಕನೆಕ್ಟ್ ಆಗ್ತಾರೆ ಅಂತ ಹೇಳುತ್ತೆ. ಇದು ನಿಮಗೆ ಇದರಷ್ಟು ಖುಷಿ ಇನ್ಯಾವುದೂ ಇರಲ್ಲ ನಿಮಗೆ. ಅದೇ ರೀತಿ ದುಡ್ಡು ಕಾಸು ವಿಚಾರದಲ್ಲಿ ತುಂಬ ಈ ವಾರದಲ್ಲಿ ತುಂಬ ಬೆನಿಫಿಟ್ ಆಗಿರುತ್ತೆ. ತುಂಬ ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ದುಡ್ಡು ಕಾಸು ಸಿಕ್ಕುವಂಥದ್ದು,
ಅಥವಾ ನಿಮಗೆ ಬರಬೇಕಾಗಿರುವಂಥದ್ದು ಕೊಡೋದು, ಅಥವಾ ನೀವೇ ಯಾವುದಾದ್ರೂ ಒಂದು ಜಾಗವನ್ನು ಪರ್ಚೇಸ್ ಮಾಡೋದು, ಈ ರೀತಿ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಾಗುತ್ತೆ. ಕೆಲಸದಲ್ಲಿ ಯಾವುದೇ ಕೆಲಸ ಆಗಿರ್ಬೋದು, ಅವರವರಿಗೆ ತಕ್ಕಂಥ ಕೆಲಸದಲ್ಲಿ ಏಳಿಗೆಯನ್ನು ನೋಡ್ತಾ ಹೋಗುವಂಥ ವಾರ ಇದಾಗಿರುತ್ತೆ. ಮತ್ತು ಅದರಲ್ಲೂ ನೋಡಿ ಮಿಥುನ ರಾಶಿಯವರು ಮೃಗಶಿರ, ಆರಿದ್ರ, ಪುನರ್ವಸು ಈ 3 ನಕ್ಷತ್ರದವರು ಕೂಡ ಮಿಥುನ ರಾಶಿಯಲ್ಲಿ ಬರ್ತಾರೆ. ಈ 3 ನಕ್ಷತ್ರದವರಿಗೆ ಕೂಡ ಈ ವಾರ ಸಿಕ್ಕಾಪಟ್ಟೆ ಯೋಗ ಅಂತ ಹೇಳ್ಬೋದು. ಅದರಲ್ಲೂ ಕ ಅನ್ನೋ ಅಕ್ಷರದಿಂದ ಯಾರೆಲ್ಲ ಹೆಸರಿಟ್ಕೊಂಡಿರ್ತೀರ ಅವ್ರಿಗೂ ಕೂಡ ಈ ವಾರ ತುಂಬ ಚೆನ್ನಾಗಿದೆ. ಆದರೆ ನಮ್ಮಲ್ಲಿ ಒಂದು ಸತಿ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ನೇಮ್ ಕೂಡ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ನಿಮ್ಮ ರಾಶಿಗೆ ಅಥವಾ ನಿಮಗೆ ನಡೀತಾ ಇರೋ ಟೈಮ್ಗೆ ಸರಿ ಇಲ್ಲ ಅಂದರೆ ಖಂಡಿತವಾಗ್ಲೂ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ. ಆದರೆ ಶನಿಯ ದೃಷ್ಟಿ ನಿಮಗೆ 12ನೇ ಮನೆ ಅಂದರೆ ನಿಮ್ಮ 12ನೇ ಮನೆಗೆ ಶನಿಯ ದೃಷ್ಟಿ ಬಿದ್ದು, ಮತ್ತು ನಿಮ್ಮ 4ನೇ ಮನೆಗೆ ಕೂಡ ಸಪ್ತಮದ ಒಂದು ದೃಷ್ಟಿ ಬಿದ್ದು, ಮತ್ತು ಸಪ್ತಮಕ್ಕೆ ಶನಿಯ ದೃಷ್ಟಿ ಬೀಳೋದ್ರಿಂದ ಅಲ್ಲಿ 4ನೇ ಮನೆ ಅಂದಾಗ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ತಾಯಿಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಹೇಳ್ತೀನಿ. ಮತ್ತು ಸುಖ ಸ್ಥಾನ ಅಂತ ಬಂದಾಗ ನಮ್ಮ ಮನೆ, ನಮ್ಮ ಮಠ ಆಗಿರ್ಬೋದು, ಅಥವಾ ನಾವೆಲ್ಲೋ ಒಂದು ಕಡೆ ಹ್ಯಾಪಿಯಾಗಿರ್ತೀವಿ ಅಂತಂದರೆ ಅಲ್ಲೆಲ್ಲೋ ಒಂದು ಕಡೆ ಭಂಗ ಆಗುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಇದು ಬಿಟ್ಟರೆ ಮಿಥುನ ರಾಶಿಯವರಿಗೆ ತುಂಬ ಓವರಾಲ್ ತುಂಬ ಚೆನ್ನಾಗಿದೆ. ಜೊತೆಗೆ ಲಾಭದ ಒಂದು ವಾರ ಅಂತ ಹೇಳ್ಬೋದು. ನೋಡಿ, ನೀವು ತುಂಬ ಯೂಸ್ ಮಾಡಬೇಕಾಗಿರೋ ಕಲರ್ ಅಂತ ಬಂದರೆ ಈ ಯೆಲ್ಲೋ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ತುಂಬ ಲಕ್ ಬರುತ್ತೆ. ಜೊತೆಗೆ ಗ್ರೀನ್ ಕಲರ್ನ ಕೂಡ ಯೂಸ್ ಮಾಡಿ ತುಂಬ ಹೆವಿ ಲಕ್ಕನ್ನು ತೊಗೊಳ್ತೀರಾ. ಜೊತೆಗೆ ನಮ್ಮಲ್ಲಿ ಈ ಗುರುಗೆ ಸಂಬಂಧಪಟ್ಟಂತಹ, ಯಾಕಂದರೆ ನಿಮ್ಮ ರಾಶಿಯಲ್ಲೇ ಗುರು ಇರೋದ್ರಿಂದ ಗುರುವಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸ್ಟೋನು, ಕೆಲವೊಂದು ಕ್ರಿಸ್ಟಲ್ನ ನೀವು ತಗೊಂಡು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಕೈ ಕೂಡ ನೀವು ಗುರುಗೆ ಸಂಬಂಧಪಟ್ಟಂತಹ ಒಂದು ಕ್ರಿಸ್ಟಲ್ನ ಹಾಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಅದು ಲೈಫ್ ಟೈಮ್, ಯಾಕಂದರೆ ಗುರು ಬದಲಾದರೂ ಕೂಡ ನಿಮಗೆ ಧನಸ್ಥಾನಕ್ಕೆ ಬಂದರೂ ಕೂಡ ನಿಮಗೆ ಅದು ಯೋಗವನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಗುರುಗೆ ಸಂಬಂಧಪಟ್ಟಂಥ ಕ್ರಿಸ್ಟಲ್ಲು, ಬ್ರೇಸ್ಲೆಟ್ನ ಯೂಸ್ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನಂಬರ್ ಅಂತ ಬಂದಾಗ ಈ ಮಿಥುನ ರಾಶಿಯವರು ಮುಖ್ಯವಾಗಿ ಈ 5 ಅನ್ನೋ ನಂಬರ್ನ ಫಾಲೋ ಮಾಡಿ ಅತಿ ಹೆಚ್ಚು, ಮತ್ತು 3 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ. 3 ಆಗಿರ್ಬೋದು, 30 ಆಗಿರ್ಬೋದು, 13 ಆಗಿರ್ಬೋದು, 12 ಆಗಿರ್ಬೋದು, ಈ ನಂಬರ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. 21 ಅನ್ನೋದು ಕೂಡ ತುಂಬ ಹೆವಿ ಲಕ್ಕನ್ನು ತಂದುಕೊಡುವಂಥ ಒಂದು ನಂಬರ್ ಆಗಿರುತ್ತೆ. ಮತ್ತು ನಿಮ್ಮ ಟೆಂಪಲ್ ಅಂತ ಬಂದಾಗ ನೀವು ವಿಷ್ಣುವಿನ ಒಂದು ಟೆಂಪಲ್ನ ವಿಸಿಟ್ ಮಾಡಬೇಕಾಗುತ್ತೆ. ವಿಷ್ಣು ಸಹಸ್ರನಾಮವನ್ನು ಕೇಳಿದ್ರೆ ಖಂಡಿತ ನಿಮ್ಮ ಯೋಗ, ನಿಮ್ಮ ಅಭಿವೃದ್ಧಿನ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಕೇಳ್ತಾ ಗುರುವಿನ ಅನುಗ್ರಹ ಬೇಕಾಗಿರೋದ್ರಿಂದ ಗುರುವಿನ ಒಂದು ಸ್ಟೋನು ಮತ್ತು ಬ್ರೇಸ್ಲೆಟ್ನ ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ.